ಸೌರಭ ಕಾರ್ಯಕ್ರಮದ ಎರಡನೆಯ ಭಾಗಕ್ಕೆ ಎಲ್ಲರಿಗೂ ಸುಸ್ವಾಗತ. ಮೊದಲನೆಯದಾಗಿ ಎಲ್ಲ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭವಾಗಲೆಂದು ಪ್ರಾರ್ಥನೆ. What a serene start to the program today. Now, next we have a mono acting performance. So it is based on Ramayana. So let's bring life to the timeless tales of Lord Rama and Ravana. As we welcome Harsha Kadam, as we get ready to view a very, beautiful mono acting performance. Thank you. ಶ್ರೀ ರಾಮ, ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಹನುಮಂತನು ಈಗಾಗಲೇ ನನ್ನ ವಿಷಯ ನಿನಗೆ ತಿಳಿಸಿರಬಹುದು. ನನ್ನ ಹೆಸರು ವಿಭೀಷಣ. ನಾನು ರಾವಣ ಕುಂಭಕರ್ಣನ ತಮ್ಮ. ನಮ್ಮ ಅಣ್ಣನ ಅನಿಯುತ ಕೆಲಸಗಳನ್ನು ತಡೆಯಲು ಸಾಧ್ಯವಾಗದೆ ನಿನ್ನ ಹತ್ತಿರ ಆಶ್ರಿತನಾಗಿ ಬಂದಿದ್ದೇನೆ. ವಿಭೀಷಣ, ನಿನ್ನ ಧರ್ಮ ಪರಿವೃತ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ನಾನು ನಿನ್ನನ್ನು ಹೃತ್ಪೂರ್ವಕವಾಗಿ ನಮ್ಮ ಪಾಳ್ಯಕ್ಕೆ ಸ್ವಾಗತಿಸುತ್ತೇನೆ. ವಿಭೀಷಣ, ನಾವು ನಿಮ್ಮ ಅಣ್ಣನ ಮೇಲೆ ಯುದ್ಧ ಸಾರಬೇಕಾಗಿದೆ.
ಹಾಗಾಗಿ ಲಂಕೆಯ ವಿವರಗಳನ್ನು ತಿಳಿಸುವೆಯಾ? ಅವಶ್ಯವಾಗಿ ರಾಮ. ರಾವಣನು ಮಹಾವೀರ, ಪರಾಕ್ರಮದಲ್ಲಿ ಅವನು ದೇವೇಂದ್ರನಿಗೆ ಸಮಾನ. ಮತ್ತು ಅವನ ಸೇನಾಧಿಪತಿ ಯುದ್ಧದಲ್ಲಿ ಕುಬೇರನ ಸೇನಾಧಿಪತಿಯನ್ನೇ ಉರುಳಿಸಿದ್ದಾನೆ. ಇದಲ್ಲದೆ ರಾವಣನ ಮಗ ಇಂದ್ರಜಿತನು ಅತ್ಯಂತ ಶೂರ. ಅವನ ಬಳಿ ಅಭೇದ್ಯವಾದ ಕವಚವಿದೆ. ಅವನು ಮಾಯಾ ಯುದ್ಧದಲ್ಲಿ ಪ್ರವೀಣ. ಇದಲ್ಲದೆ ಅವನ ಬಳಿ ಮಹಾದ್ರ, ಮಹಾಪಾಶ್ವರ ಎಂಬ ಸಮರ್ಥ ಸೇನಾಧಿಪತಿಗಳಿದ್ದಾರೆ. ಮತ್ತು ಅವನ ಬಳಿ ಸಹಸ್ರಕೋಟಿ ಸೈನಿಕರಿದ್ದಾರೆ. ಇರಲಿ, ಅವನ ದೈನ್ಯ ಎಷ್ಟೇ ದೊಡ್ಡದಿದ್ದರೂ ಚಿಂತೆ ಇಲ್ಲ. ಯುದ್ಧದಲ್ಲಿ ನಾವರನ್ನು ಸೆದಬಡಿಯುತ್ತೇವೆ. ರಾವಣನ್ನು, ಪ್ರಹಸ್ತರನ್ನು, ಇಂದ್ರಜಿತನನ್ನು ಕೊಲ್ಲುತ್ತೇವೆ ಮತ್ತು ನಿನ್ನನ್ನು ಲಂಕಾಧಿಪತಿಯನ್ನಾಗಿ ಮಾಡುತ್ತೇವೆ. ನನ್ನ ಮಾತನ್ನು ನಂಬು. ರಾಮ ರಾವಣರ ಯುದ್ಧ ಆರಂಭವಾಯಿತು. ರಾವಣನು ತನ್ನ ರಥವನ್ನೇರಿ ಯುದ್ಧರಂಗಕ್ಕೆ ಬಂದನು. ಅವನ ಮೇಲೆ ಸ್ವತಃ ಶ್ರೀರಾಮನೇ ಯುದ್ಧಕ್ಕೆ ನಿಂತನು. ಶ್ರೀರಾಮ ರಾವಣರ ಯುದ್ಧವನ್ನು ದೇವಾದಿ ದೇವತೆಗಳು ಆಕಾಶದಲ್ಲಿ ಕಲೆತರು. ಶ್ರೀರಾಮ ಭಕ್ತಿಯಿಂದ ಆ ದೇವರ ರಥಕ್ಕೆ ಪ್ರದಕ್ಷಿಣೆ ಮಾಡಿ ರಥವನ್ನೇರಿದನು. ಯುದ್ಧವು ಆರಂಭವಾಯಿತು. ರಾವಣನು ಸಹಸ್ರಾರು ಬಾಣಗಳನ್ನು ಬಿಟ್ಟು ಇಂದ್ರನ ರಥವನ್ನು, ಸಾರಥಿಯನ್ನು ಭಾಸಿಗೊಳಿಸಿದನು. ರಾವಣನ ಈ ದುಸ್ಸಾಹಸದಿಂದ ಶ್ರೀರಾಮನು ಕೋಪಗೊಂಡನು. ಶ್ರೀರಾಮನಿಗೂ ರಾವಣನಿಗೂ ಘೋರವಾದ ಯುದ್ಧ ಆರಂಭವಾಯಿತು. ರಾವಣನು ಗದೆ, ಚಕ್ರ, ಗರಿಗ, ಮುಸಲ, ಶೂಲ, ಜಾಲವನ್ನೇ ಬೀಸಿದನು. ಶ್ರೀರಾಮನು ಅದಕ್ಕೆ ಉತ್ತರವಾಗಿ ಅನೇಕ ಬಾಣಗಳನ್ನು ಬಿಟ್ಟನು. ಅವರಿಬ್ಬರ ಅಮೋಘ ಬಾಣವರ್ಣದಿಂದ ಆಕಾಶದಲ್ಲಿ ಚಪ್ಪರ ಹಾಕಿದಂತಾಯಿತು. ಶ್ರೀರಾಮನು ಬ್ರಹ್ಮಾಸ್ತ್ರವನ್ನು ಹಿಡಿದನು. ರಾವಣ, ನೀನು ಮಾಡಿದ ಪಾಪ ಎಷ್ಟು ಅನಾಹುತಗಳನ್ನು ಚೀತುಪಡಿಸಿದೆ. ಈಗ ಎಲ್ಲಿ ನಿನ್ನ ತಮ್ಮಂದಿರು, ಮಕ್ಕಳು, ನಿನ್ನ ಸೈನ್ಯವೆಲ್ಲ ಎಲ್ಲಿ? ನೀನು ಮಾಡಿದ ಅನಾಹುತವನ್ನು ನೀನೇ ನಿಶ್ಚಿತಗೊಳ್ಳಬೇಕು. ತಗೋ, ಈ ಬ್ರಹ್ಮಾಸ್ತ್ರವನ್ನು ಸ್ವೀಕರಿಸು. ನಿನ್ನ ಮರಣ ನಿಶ್ಚಿತ. ಆ ಬ್ರಹ್ಮಾಸ್ತ್ರವು ರಾವಣನ ಎದೆಗೆ ಬಂದು ಬಡಿಯಿತು. ರಾವಣನ ಎದೆ ಬಿರಿದು ಹೋಯಿತು. ವಿಭೀಷಣನಿಗೆ ರಾವಣನ ವಿಭೀಷಣ, ಈಗ ಶೋಕಿಸುವುದು ಸರಿಯಲ್ಲ. ಈಗ ನನ್ನ ಕೆಲಸ ಮುಗಿಯಿತು. ಈಗ ಲಂಕಾಧಿಪತಿಯನ್ನಾಗಿ ಪಟ್ಟವನ್ನು ಸ್ವೀಕರಿಸು. ಈ ಸಂತೋಷ ಅವಕಾಶವನ್ನು ಇಳಿಸಬೇಡ. What a fabulous acting that was. Flute is one of those instruments which produces a sound of divine quality. It was used by one of the Dashavatars of Lord Narayana, Sri Lord Krishna, to display a magnificent display of flute music. Tanav and Suhas are ready. Let's welcome them. Ninu Kori.
were transported to a world of soothing melody with a mesmerizing flute performance. Now, as we continue, prepare to be amazed by the display of absolute strength and discipline as we welcome Satvik Mahadev and his team, who are going to demonstrate their mastery of the ancient skill of karate. Karate. Karate was developed over 1,000 years ago, not only as a form of unarmed combat, but as a way to discipline the body in order to improve the spirit. In this way, a unity of body and spirit could be achieved. If this sounds too abstract, perhaps we can use terms that are easier to deal with. Besides conditioning the body and improving speed, strength, and coordination, karate increases one's alertness and self-awareness. It also teaches confidence, a deep confidence in one's abilities to deal with the world around him, and with confidence comes calmness and a sense of inner peace. Kata. Kata are pre-arranged forms of demonstrating methods of attack and counter-attack. In order to understand this, think of karate as a language. The basic techniques can be thought of as the letters of an alphabet. The kata will be the equivalent of the words and sentences. The kumite will be analogs to conversations. The kata have been designed through hundreds of years of practice and experimentation by the great masters of karate. Today, there are approximately 70 different kata, though only 30 of these are in common usage. Bullfighting. Bullfighting is the battle which is done by staffs. The main objective of the fight is to seize the opponent's staff and then knock him out. Nunchucks. Nunchuck is a chained weapon used to increase the damage in short-range attacks. This weapon was originated in China. Sai. It is a three-spade weapon made out of steel. It was originated in Japan. It was used first by the Japanese police inspectors to stab criminals. Now we'll have tile breaking.
What a powerful display of strength, discipline and precision. Totally left us in awe. Next, let us tune ourselves to the melodious world of Hindi music. Our talented singers are ready with their collection of soulful Hindi songs that will leave us also humming with them. Let's welcome Ankush and Shivaswaroop. चिंगारिया ये जो मेरे सीने में है दफन इनको जरा देके हवा बन जाऊं मैं अगन बहक रहा है बन के शरार देख मेरा बदन सब कुछ मेरा करके फना करता हूँ मैं हवन ओम देवा देवा ओम देवा देवा नमः 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 ओम देवा देवा ओम देवा देवा नमः 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 महसूस खुद को मैंने किया जब तूने छुआ ओम देवा देवा ओम देवा देवा नमः 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 हम तेरे बिना अब रह नहीं सकते तेरे बिना क्या वजूद मेरा तुझसे जुदा कब हो जाएंगे तो खुद से ही हो जाएंगे जुदा हो अब तुम ही हो कि जिंदगी अब तुम ही हो चैन भी मेरा दर्द भी मेरी आशिकी अब तुम ही हो तेरा मेरा रिश्ता है कैसा एक पल दूर गवारा नहीं तेरे लिए हर रोज है जीत तुझको दिया मेरा वक्त सभी कोई लम्हा मेरा ना हो तेरे बिना हर सांस पे नाम तेरा क्योंकि तुम ही हो अब तुम ही हो जिंदगी अब तुम ही हो चैन भी मेरा दर्द भी मेरी आशिकी अब तुम ही हो तुम्हारी तस्वीर के सहारे मौसम कहीं गुजारे मौसमी ना समझो पर इश्क को हमारे नजरों के सामने में आता नहीं तुम्हारे मगर रहते हो हर पल मंजर में तुम हमारे गगर इश्क से है मिला फिर दर्द से क्या गिला इस दर्द में जिंदगी खुशहाल है ये दूरिया फिलहाल है कैरियत पूछो कभी तो कैसियत पूछो तुम्हारे बिन दीवाने का क्या हाल है दिल मेरा देखो ना मेरी हैसियत पूछो तेरे बिन एक दिन जैसे 100 साल है थैंक यू
ಕುರುಕ್ಷೇತ್ರ ಯುದ್ಧದ ಅನಂತರ ಅರ್ಜುನ ಒಮ್ಮೆ ಮಣಿಪುರಕ್ಕೆ ಹೋದಾಗ ಅಲ್ಲಿ ಚಿತ್ರಾಂಗದ ಎಂಬುವಳನ್ನು ಗಂಧರ್ವ ವಿವಾಹವಾಗಿ ಬಬ್ರುವಾಹನ ಜನಿಸಿರುತ್ತಾನೆ. ಅದೇ ಅರ್ಜುನ ಮತ್ತೆ ಪರ್ಯಟನೆಗೆಂದು ಮಣಿಪುರಕ್ಕೆ ಬಂದಾಗ ತನ್ನ ತಂದೆಯ ಬಗ್ಗೆ ಚಿತ್ರಾಂಗದೆಯಿಂದ ತಿಳಿದುಕೊಂಡ ಬಬ್ರುವಾಹನನು ಅರ್ಜುನನಿಗೆ ನಮಿಸಲು ಹೋಗಿರುತ್ತಾನೆ. ಆದರೆ ಕೃಷ್ಣನ ಪ್ರಭಾವದಿಂದ ಏನೂ ನೆನಪಾಗದ ಅರ್ಜುನನು ಬಬ್ರುವಾಹನನ್ನು ಹೀಯಾಳಿಸುತ್ತಾನೆ. ಈ ರೀತಿ ನಡೆದ ಅವರ ಸಂಭಾಷಣೆ ಹಾಗೂ ಸಂಘರ್ಷವನ್ನು ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ 8ನೇ ತರಗತಿಯ ಚಿರಾಗ್ ಹಾಗೂ ಕನೀಶ್. ಏನು ಪಾರ್ಥ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ತೀವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲಾಗುತ್ತಿದೆ. ಎದ್ದು ನಿನ್ನ ಗಾಂಡೀವ ಹೂಡು. ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪದಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ. ಸುರರ ಲೋಕಕ್ಕೆ ಸೋಪನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ರಣಾರಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜ ಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೇ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿದ್ದ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಕ್ಷೀಣ ಬಲನೋ, ಅರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರದೊಳೆದುರಾಗೋ ಅರಿಗಳಂ ನಿಗ್ರಹಿಸೋ ವ್ಯಾಘ್ರ ನೀವನೋ ಉಗ್ರ ಪ್ರತಾಪಿ. ಓಹೋ, ಉಗ್ರ ಪ್ರತಾಪಿಯೇ? ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತ ಈ ನಿನ್ನ ಶೌರ್ಯ? ನೂಪುರಂಗಳ ಕಟ್ಟಿ ನಟಿಸಿ ತಗತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳಿಗೆಲ್ಲ ಗುಂಡಿಗೆಯು ನಿನಗೆಲ್ಲ ಖಂಡಿಸಿದೆ ಉಳಿಸುವೆ ಹೋಗೋ ಹೋಗೆಲ್ಲ ಶಿಖಂಡಿ. ಗಡಗಡ ಗಡಗಡ ಶಿಖಂಡಿಯರೆ ನುಡಿಯಬೇಡಲೋ ಮೂಡ. ಗಂಡರೆದೆಯ ಗುಂಡಿಯೇ ಖಂಡಿಸುತ್ತ ರಣಚಂಡಿ ಗೌತಣವಿಯೈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡಿ ಬಾಣಗಳ ಮಾಡುವೆ ಮಾನಭಂಗ. ಕದನದೊಳ್ ಕಲಿಪಾರ್ತನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬಬ್ಬಿರಿದರೆಲ್ಲರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಹಂತಕನಿಗೆ ಹಂತಕನು ಈ ಬಬ್ರುವಾಹನ. ನಮ್ಮನ್ನು ಪುನಃ ಮಹಾಭಾರತಕ್ಕೆ ಕರೆದುಕೊಂಡು ಹೋಗಿದ್ದರು. ಈಗ ಇಂಗ್ಲಿಷ್ ಗೀತೆಗಳೊಂದಿಗೆ ನಮ್ಮನ್ನು ವಿಸ್ಮಯಗೊಳಿಸಲು 8ನೇ ತರಗತಿಯ ಪೃಥ್ವಿರಾಜ್ ಹಾಗೂ ಅವರ ತಂಡ ಬರಲಿದ್ದಾರೆ. ಅವರು ಗಿಟಾರ್ ಹಾಗೂ ಕೀಬೋರ್ಡ್ನೊಂದಿಗೆ ತುಂಬಾ ಜನಪ್ರಿಯ ಆದ ಹಾಡು ಕ್ಲೋಸರ್ ಮತ್ತು ಫೇಡೆಡ್ ಇನ್ನ ಮ್ಯಾಶಪ್ ಅನ್ನು ಬಾರಿಸಲಿದ್ದಾರೆ. You are the shadow to my life. Did you feel us? Another star, you fade away. Afraid our aim is out of sight. Did you feel us? Alive. Are you now? Where are you now?
What a great performance. Absolutely brilliant. But now, let us all get ready to feel the energy and excitement as our dancers come on the stage with their vibrant dance performance. Let's cheer them as they come here with an electrifying performance. Give it up for Pranav, Swaroop and team. प्यार को भी स्वर्ग जानो प्यार के संगीत में मोहिनी सुरागनी जैसा चश्मा लगा के कोकोनट में लस्सी मिला के आ जाओ सारे मूड बना के मुझको को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के हुसन तेरा तौबा 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 ಟೈಮ್ ಕೊಡು ರೆಡಿ ಆಗ್ಬೇಕಲ್ವಾ ಹೇಯ್ ಅಣ್ಣವ್ರು ಬರ್ತಾರೆ ಬಿಡ್ರು ಕಂಟಿನ್ಯೂ ಮಾಡೋಣ విద్యారంభం హరి శ్రీ థోకిన్ కాంజీవలి శీలం పండే మారాత వ్యాధి బిన్సిల్ పుట్టి వచ్చో రంగ కలి తీరాత వాసి అన్నన్ని శవ చోరాట పులి ఇడయ മുന്നോർക്കും പണ്ടേ യാവത്ത് കട്ട ചോര കൊണ്ട് ജ്യൂസടിച്ച് സോഡാ സർവത്ത് രുടിൽ മതയാനെ നിർത്തിടും കരുത്ത് ഇവനെ പടച്ചുവിട്ട കടമുള്ളത് പത്തിൽ പത്ത് Illuminati, Illuminati.
raise it to the next level. We have the Fusion Boys here. They are ready to display their talent. You are ready. We are ready. They are ready. So let's call them up without wasting any time. I invite Narendra, Nishal and Grove for the Fusion. ದಿನವೂ ಮೋಹಾಂಬೋ ಭಂಗಿಯ ಕೊಚ್ಚಿ ದಿನವೆಂಬ ಚೆಲುಮೆಯ ಹಚ್ಚಿ ಮನಸ್ಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹಾಂಬೋ ಭಂಗಿಯ ಕೊಚ್ಚಿ ದಿನವೆಂಬ ಚೆಲುಮೆಯ ಹಚ್ಚಿ ಬುದ್ಧಿ ಎನ್ನುವಂತ ಕೆಂಡವ ಮೇಲೆ ನಿಮುಚ್ಚಿ ಬುದ್ಧಿ ಎನ್ನುವಂತ ಕೆಂಡವ ಮೇಲೆ ನಿಮುಚ್ಚಿ ಗುಡು ಗುಡಿಯ ಸೇದಿ ನೋಡೋ अगलावा मजबूरी नो आण जान बसूरी नो शहर बने आधेरी जावा में पूरी नो आना सीओ ने आया दिल बाग बाग मेरा टकराया कागा बोल के दस जावे बाबा चूरी चूरी नो रवाज बाबाज मोनू लुका कोई मैनू ना रुके मेरे डोल जुड़ैया दी दिल पकड़ के मैं हूँ मैं आ जावे दिल तेरा पूरा भी ना हुए हाँ बढ़िया बढ़िया दी गल बात की मैं हूँ मैं आ जावे दिल तेरा पूरा भी ना हुए अडिया हिली तू तेंगड़ बंदू ಅವಳ ನೋಡಿ ನಿಂತನು ಕಡಲೀಸುಗಾಡಿಗವಳು ಮಾತನಾಡಲು ಕೇಳದ ಪಿಸು ಮಾದಿಗಿವನು ಮರುಳನಾದನು ನನ್ನ ಮನಸ ಎಂದೋ
him since I came out to play. Been face to face with all our fears, learned our lessons through the tears, made memories and you would never fade. One day my father, he told me, son, don't let us slip away. He took me in his arms, I heard him say, when you get older, your heart will live for younger days. Think of me if ever you're afraid. He said, one day you live this world behind, so live a life you will remember. My father told me when I was just a child, these are the lives that never die. My father told me. Close my eyes and give my thanks to God. Piece of my hair, I'm singing this song and it goes like this. Mantaste mera dvipanagiri Jagadam chaitanyastabhagam kanandashruti Daridana chintamani gunanika janma jaladham Nimajnanam damsha murarikuvarasya bhavati Atma Ramananda Ramana Achyuta Kesava Hari Narayana Atma Ramananda Ramana Achyuta Kesava Hari Narayana. And it goes like Chandra Chuda Shiva Shankara Parvati Ramana Nilage Namo Namo Chandra Chuda Shiva Shankara Parvati Ramana Nilage Namo Namo Maradali Bhasma Rudrachi Male बस तेरी
वन्दे मातरम् वन्दे मातरम् ओ ओ ओ ओ ನೀ ಮೆಟ್ಟುವ ನೆಲದೆ ಕರ್ನಾಟಕ ನೀನೇರುವ ಮರ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಮುಂದಿನ ನೀ ನಮ್ಮ ಕಲ್ಪತರು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಈಗ ನಮ್ಮನ್ನು ಶ್ರೀ ಕೃಷ್ಣನ ಧಾಮಕ್ಕೆ ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ 9ನೇ ತರಗತಿಯ ಶ್ರೀಕೃಷ್ಣ ಹಾಗೂ ಅವರ ತಂಡ. ಈ ನೂತನ ತಂಡ ಹಾಡುತ್ತಿರುವ ಹಾಡು ಅಚ್ಯುತಂ ಕೇಶವಂ. अच्युतं केशवं रामनारायणम् अच्युतं केशवं रामनारायणं कृष्णदामोदरं वासुदेवं हरिं कृष्णदामोदरं वासुदेवं हरिं श्रीधरं माधवं गोपिकावल्लभं श्रीधरं गोपिकावल्लभं जानकीनायकं रामचन्द्रं भजे जानकीनायकं रामचन्द्रं भजे. अच्युतं केशवं सत्यभामाधवम् अच्युतं केशवं सत्यभामाधवं माधवं श्रीधरं राधिकाराधितं माधवं श्रीधरं राधिकाराधितम् इन्दिरामन्दिरं चेतसा सुन्दरम् इन्दिरामन्दिरं चेतसा सुन्दरं देवकीनन्दनं नन्दजं सन्धते देवकीनन्दनं नन्दजं सन्धते. अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे रामचन्द्रं भजे रामचन्द्रं भजे.
such mass performances, this was a soothing performance. It brought out the spirit of divinity in all of us. Thank you, boys. Talents Day cannot go complete without an orchestra. How many of you agree to my statement here? A very great example of this one was Talents Day Part 1. Now to complete this Talents Day, we have another orchestra from 9th standard and 8th standard boys. I welcome Agastya and group for this moment. To everyone present here. I, Laksh, I, Danikem Gowda, with our team are going to present to you a musical performance. Now, to start our musical performance, we have a song, Jamal Kudu, from the movie Animal. That was a great song. Let's continue our performance with song Shape of You. Now, let's dive into the past, to the 90s, with the song Bazigar. That really took me to the past. Now let's play a famous theme song from Pirates of the Caribbean. That was a great and adventurous song. Now let us listen to one more theme song, Mahan.
great. Now let us listen to a very famous song, Gangster's Paradise. That is very energizing song. Now let us listen to the one more famous song, Montero. Now, a famous song, Dheera Dheera, from the movie you all know, KGF. That was extraordinary. Now, let us listen to a solo performance on the guitar. That was melodious. Now, a song you all know, last but not the least, a song from the movie Pushpa. I hope you enjoyed our performance. Thank you. ಜನಪದ ಹಾಡುಗಳು ನಮ್ಮ ಜೀವಾಳ. ಜನರಿಂದ ಜನರಿಗೆ ಬಂದಿರುವ ಈ ಹಾಡು ಜನಪ್ರಿಯವಾಗಿದೆ. ಇದು ದೇವರನ್ನು ಒಲಿಸುವ ಒಂದು ಸುಲಭ ಉಪಕರಣವಾಗಿದೆ. ಈಗ ನಮಗೆ
ಕೈಲಾಸದ ಅನುಭವವನ್ನು ಕೊಡಲು ಬರುತ್ತಿದ್ದಾರೆ 9ನೇ ತರಗತಿಯ ಮನೀಶ್ ಹಾಗೂ ಅವರ ತಂಡ. ಇವರು ಹಾಡುತ್ತಿರುವ ಹಾಡು ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪರೆ ಬೆಳಗಿ ನೀ ತುಪ್ಪವಾಗ ಕಾಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಳೆ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟಕೊಂಡೋಗೋಗೆ ಹಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗದಿಯಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯಂದು ಅವರಿನ್ನು ಅಟಿ ಅಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮ್ ತಂದೆ ಮಾದಪ್ಪಂಗೆ ಉಗೇಂದ್ರಪ್ಪ ಉಗೇ ಉಗೇ ಉಗೇ. ಈವರೆಗಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. 2ನೇ ಕಲಾಸೌರಭದ ಕೊನೆಯ ಕಾರ್ಯಕ್ರಮ ಭಕ್ತ ಪ್ರಹ್ಲಾದ ಎಂಬ ನಾಟಕ. ಹಿರಣ್ಯಕಶಿಪುವಿನ ದುಷ್ಟತನ ಹಾಗೂ ಒತ್ತಡದ ನಡುವೆಯೂ ತನ್ನ ನಾರಾಯಣನ ಮೇಲಿದ್ದ ಅಪಾರ ಭಕ್ತಿಯನ್ನು ತೋರಿದ ಪ್ರಹ್ಲಾದನ ಕಥೆಯನ್ನು ನಾಟಕದ ರೂಪದಲ್ಲಿ ತೋರುತ್ತಿರುವ ಧನುಷ್ ಹಾಗೂ ತಂಡವನ್ನು ಸ್ವಾಗತಿಸೋಣ. ಕಶ್ಯಪ ಬ್ರಹ್ಮನ ಮಗ, ದ್ವಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾನು, ಕೈ ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ, ಇದೊಂದು ಜನ್ಮ.
ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕುಮಾರ ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ. ಯಾವ ನಿನ್ನ ತಂದೆ ಹೆಸರು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹಾಗಿರುವಾಗ ಕಾಣದ ಆ ನಿನ್ನ ಹರಿಯ ಮೇಲಿರುವ ಭಕ್ತಿ, ಕಣ್ಣೆದುರಿರುವ ಈ ನಿನ್ನ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲ ಇಲ್ಲ, ನಾನಲ್ಲದೆ ಬೇರೊಬ್ಬ ದೇವನಿರಲು ಸಾಧ್ಯವಿಲ್ಲ. ಇಡೀ ಜಗತ್ತಿಗೆ ನಾನೇ ಸರ್ವೇಶ್ವರ. ನನ್ನ ತಂದೆ ಕಶ್ಯಪ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಯಾರವನು? ಅವನೇ ಶ್ರೀಮನ್ನಾರಾಯಣ. ಆ ನಾರಾಯಣ ನಾರಾಯಣ. ಎಲವೆಲವ ಕಡು ಮೂರ್ಖ, ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು ಹೃದನಾಡೆ ಹೇಳುವೆನು, ಬಡಿದು ಕೊಲ್ಲುವೆ ತೋರುವವನ. ಆಕಾಶವೇ ವದನ, ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಹ ತಾರೆಗಳು ಅವನ ಆಭರಣಗಳು. ಸಿಡಿಲು ಗುಡುಗೆ ನಗುವು, ಬ್ರಹ್ಮಾಂಡವೇ ತನವು, ಪಾತಾಳದಲ್ಲಿಹುದು ಹರಿಚರಣವು. ಪಾತಾಳದಲ್ಲಿಯುವುದು ಹರಿಚರಣ. ವಿಶ್ವವನೇ ಆಳುತಿಯ ದಾನವೇಶ್ವರನ ಎದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಡ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನ, ಮೆಟ್ಟಿ ತುಳಿಯುವೆ ಅವನ ಶಿರವನ. ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು, ಪ್ರೇಮದಲ್ಲಿ ನಾ ಕರೆವೆ, ದ್ವೇಷದಲ್ಲಿ ನೀ ಕರೆವೆ. ಇಬ್ಬರಲ್ಲೂ ಆ ಹರಿಯೇ ತುಂಬಿರುವನು. ಕೂಗಿದರೆ ನನ್ನಾಣೆ ಬಾರದಿಹನು, ಬಾರದಿಹನು, ಬಾರದಿಹನು. ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ, ಬಾ ಎಂದು ಕೂಗಿದರೆ ಬರುವನೇನೋ. ಹೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯು, ದಿಟ್ಟ ಗಂಡೆದೆಯ ಗುಂಡಿಗೆಯು ಅವನಿಗುಂಟೆನೋ, ಅವನಿಗುಂಟೆನೋ. ಹರಿನಿಂದೆ ತರವಲ್ಲ, ಹರಿವೈರ ಸರಿಯಲ್ಲ. ಹರಿಗಿಂತ ಅಧಿಕಾರು ಇನ್ನಾರು ಇಲ್ಲ. ಹರಿಯನ್ನು ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ. ಬಾಯಿ ಮುಚ್ಚೋ, ಮುಕ್ತಿ ಭಕ್ತಿಗಳ ಪಳ್ಳು ನುಡಿಗಳನ್ನಾಡಿ ನಮ್ಮ ಬಾಯನ್ನು ಮುಚ್ಚಿಸಬೇಕೆಂದು ಬಯಸುವೆಯ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಅರ್ದಿಕೊಳ್ಳುವೆಯ, ತೋರಿಸು ಎಲ್ಲಿದ್ದಾನು ನಿನ್ನ ಹರಿ. ಎಲ್ಲದರಲ್ಲೂ ಇದ್ದಾನೆ, ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣ ಕಾಷ್ಟಗಳಲ್ಲಿ, ಎಲ್ಲದರಲ್ಲೂ ಇದ್ದಾನೆ. ಸಕಲ ಚಲಾಚರ ವಸ್ತುಗಳಲ್ಲಿ ಎಲ್ಲಿದ್ದಾನೋ ನಿನ್ನ ಹರಿ? ಎಲ್ಲದರಲ್ಲೂ ಇದ್ದಾನೆ. ಅವನು ಇಲ್ಲದೆ ಸ್ಥಳವೇ ಇಲ್ಲ. ಅವನು ಇಲ್ಲದೆ ಸ್ಥಳವೇ ಇಲ್ಲ. ಈ ಭೂಮಿಯಲ್ಲಿ ಇರುವನೆ, ಅಲ್ಲಿಯೂ ಇರುವನು. ಆಕಾಶದಲ್ಲಿ ಇರುವನೆ, ಅಲ್ಲಿಯೂ ಇರುವನು. ಗಾಳಿಯಲ್ಲಿ ಇರುವನೆ, ಅಲ್ಲಿಯೂ ಇರುವನು. ನನ್ನಲ್ಲಿರುವನೆ, ನಿನ್ನಲ್ಲಿಯೂ ಇರುವನು. ನಿನ್ನಲ್ಲಿರುವನೆ, ನನ್ನಲ್ಲಿಯೂ ಇರುವನು. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿ ಇರುವನೆ, ಇಲ್ಲಿಯೂ ಇರುವನು. ಎಲ್ಲಿ ಎಲ್ಲಿ? ಎಲ್ಲಿ ನೋಡಿದರೆ ಅಲ್ಲಿ. ಎಲ್ಲಿ ನೋಡಿದರೆ ಅಲ್ಲಿ. ಈ ಕಂಬದಲ್ಲಿ ಇರುವನೆ, ಅಲ್ಲಿಯೂ ಇರುವನು. ಈ ಕಂಬದಲ್ಲಿ ಇರುವನೆ, ಅಲ್ಲಿಯೂ ಇರುವನು. ಈ ಕಂಬದಲ್ಲಿ ಇರುವನೆ, ಅಲ್ಲಿಯೂ ಇರುವನು.
ನಾನು ಮೆಚ್ಚಿದೆ ಮಗನೇ, ನಿನ್ನನ್ನು ಮೆಚ್ಚಿದೆ. ಯಾವ ಋಷಿ ಮುನಿಗಳ ತಪಸ್ಸಿಂದ ಪ್ರತ್ಯಕ್ಷನಾಗದ ಈ ಹರಿ ನಿನ್ನಿಂದಲೇ ಪ್ರತ್ಯಕ್ಷನಾಗಿದ್ದಾನೆ. ಈಗಲೇ ಅವನನ್ನು ಕೊಲ್ಲುವೆನು. ತಂದೆ ತಂದೆ, ಭಯಪಡ ಬಡ ಮಗನೇ, ಭಯಪಡಬೇಡ. It might be the last performance, but it was surely not the least in entertainment. As we approach the end of Talents Day Part 2, I request Dhiran of 2nd PUC to propose the vote of thanks. Good afternoon, everyone. I would like to propose the vote of thanks. I would like to thank our correspondent Swami Yukteshanandaji, the monastic members, our principal TKC sir, teachers and non-teaching staff for attending the program and supporting us. I would like to specially thank the Talents Day committee consisting of KNP sir, CG sir, CS sir, ISB sir and RCS sir for their meticulous planning and organization of the program. I would also like to thank GTS sir, KNP sir, CG sir, LNB sir, CSB sir, ISB sir and JBH sir for their help in makeup of the participants. I would also like to thank ISB sir and GNM sir for their supervision of practice after school hours even during the night time for both the days of Talent Day. I would also like to thank the Green Room and AVT departments for their help in arrangement of props and mics on the stage. Lastly, I would finally like to thank all the students present here for their participation and support. Now I request Swami Agharanandaji and JNK sir to give the feedback about today's program. ಪೂಜ್ಯ ಸ್ವಾಮಿ ಯುಕ್ತೇಶ್ವರಜಿ ಮಹಾರಾಜ್ ಅವರಿಗೆ ನನ್ನ ಪ್ರಣಾಮಗಳು. ಇವತ್ತಿನ ಟ್ಯಾಲೆಂಟ್ಸ್ ಡೇ ಅನ್ನುವಂಥದ್ದು ಹಿಂದೇನು 2-3 ವಾರದ ಹಿಂದೆ ಆಗಿತ್ತು. ಆ ಒಂದು ಟ್ಯಾಲೆಂಟ್ಸ್ ಡೇ ಪ್ರೋಗ್ರಾಮ್ದು ಒಂದು ಕಂಟಿನ್ಯೂಯೇಷನ್. ವಿದ್ಯಾಶಾಲೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ, ಕಡಿಮೆ ರಿಸೋರ್ಸ್ ಅನ್ನು ಹಿಡ್ಕೊಂಡು, ಕಡಿಮೆ ತರಬೇತಿ ಪಡ್ಕೊಂಡು, ಕಡಿಮೆ ಸಮಯದಲ್ಲಿ ಬೆಸ್ಟ್ ಮಾಡ್ತಕ್ಕಂಥದಕ್ಕೆ ವಿದ್ಯಾಶಾಲೆ ಹುಡುಗರು ಫೇಮಸ್. ಅದನ್ನು ನಾವು ಹಲವಾರು ಕಡೆ ನೋಡ್ತೀವಿ. ತುಂಬ ವಿಷಯಗಳನ್ನು ನೋಡ್ತೀವಿ. ನಾಳೆ ಯಾವುದೋ ಪ್ರೋಗ್ರಾಮ್ ಇರುತ್ತೆ, ಇವತ್ತು ನಾವು ಚಾಂಟಿಂಗ್ ಮಾಡಬೇಕು ಅಂತ ಹೇಳಿಕೊಟ್ರೆ ನಾಳೆ ಚಾಂಟಿಂಗ್ ಮಾಡ್ತಾರೆ. ನಾಳೆ ಯಾವ್ದು ಸಾಂಗ್ ಮಾಡ್ಬೇಕಂದ್ರೆ ಇವತ್ತು ಮಾಡ್ತಾರೆ. ಇದಕ್ಕಿದ್ದಂತೆ ಹೋಗಿ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಗೆದ್ದು ಬರ್ತಾರೆ. ಮೊನ್ನೆ ತಾನು ರೀಸೆಂಟಾಗಿ ನಾವು ಇಂಡಿಪೆಂಡೆನ್ಸ್ ಡೇ ದಿವಸ ಲೈಬ್ರರಿಯಲ್ಲೂ ಕೂಡ ಒಳ್ಳೆ ಡೆಕೋರೇಷನ್ ನೋಡಿದ್ವಿ. ಹೀಗೆ ಎಲ್ಲ ಕಡೆಗೂ ಕೂಡ ನಾವು ಅದನ್ನ ಕಾಣ್ತೇವೆ. ಇವತ್ತು ಕೂಡ ಅಂಥದೇ ಒಂದು ಪ್ರದರ್ಶನವನ್ನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೂಡ ಮಾಡಿದ್ದಾರೆ. ಇವತ್ತಿನ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಸೀರಿಯಲ್ ಆಗಿ ಕೆಲವೊಂದು ಇನ್ಸಿಡೆಂಟ್ಸ್ ಹೇಳೋದಾದರೆ, ಮೊದಲನೇದು ಪ್ರಾರ್ಥನೆ, ಗಣಪತಿ ಅನುಗ್ರಹದಿಂದ ನಾವು ಅದನ್ನ ಪ್ರಾರಂಭ ಮಾಡಿದ್ವಿ, ಚೆನ್ನಾಗಿ ಬಂತು. ಎರಡನೇದಾಗಿ ಮೋನೋ ಆಕ್ಟಿಂಗ್. ಆ ವಿದ್ಯಾರ್ಥಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಧರಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ರಾಮನಾಗಿ, ವಿಭೀಷಣನಾಗಿ, ರಾವಣನಾಗಿ ಪ್ರತಿಯೊಂದು ಸರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಆತ ಮುಖಭಾವ ಬದಲಾವಣೆ ಮಾಡ್ತಾ ಇದ್ದ. ಭಾಷೆಯ ಏರಿಳಿತ ತುಂಬಾ ಚೆನ್ನಾಗಿತ್ತು. ಯಾವಾಗ ಅಬ್ಬರ ಬರಬೇಕು, ಯಾವಾಗ ವಿನಯ ಬರಬೇಕು, ಅದನ್ನ ಆತ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾನೆ. ಅಷ್ಟು ಡೈಲಾಗ್ಸ್ ಅನ್ನು ನೆನಪಿಟ್ಕೊಂಡು ಆ ಮೆಮೊರಿ ಪವರ್ ಕೂಡ ಬಹಳ ಮುಖ್ಯವಾದಂಥದ್ದು. ಮತ್ತು ಸೂಕ್ಷ್ಮತೆ, ಉದಾಹರಣೆಗೆ ಶ್ರೀರಾಮನ ಪಾತ್ರ ಬಂದಾಗ ಆತ ಯುದ್ಧಕ್ಕೆ ಹೊರಡುವಾಗ ರಥಕ್ಕೆ ನಮಸ್ಕಾರ ಮಾಡಿ ಹತ್ತುತ್ತಾನೆ ಅಂತ ಹೇಳ್ತಾರೆ. ಆ ಸೂಕ್ಷ್ಮತೆಯನ್ನ ಎಷ್ಟು ಚೆನ್ನಾಗಿ ಆತ ಗಮನಿಸಿದ್ದಾನೆ. ಆತನಿಗೆ ಯಾರು ಹೇಳಿಕೊಟ್ಟಿಯಾರೋ ಗೊತ್ತಿಲ್ಲ. ಇಟ್ ವಾಸ್ ವೆರಿ ಗುಡ್. ಇನ್ನು ಫ್ಲೂಟ್ ಕೂಡ ತುಂಬಾ ಚೆನ್ನಾಗಿ ಬಂತು. ಆ 8th ಮಕ್ಕಳು ಒಂದೇ ಧ್ವನಿ, ಇಬ್ಬರು ಫ್ಲೂಟ್ ನುಡಿಸಿದ್ರು ಕೂಡ ಒಂದೇ ಧ್ವನಿ ಬರ್ತಾ ಇತ್ತು. ಇಷ್ಟು ಜನರ ಎದುರಿಗೆ ಒಂದು ಧೈರ್ಯವಾಗಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥದ್ದು ತುಂಬಾ ಯುನಿಕ್ ಆಗಿರ್ತಕ್ಕಂಥದ್ದು. ಕರಾಟೆ ಆಸ್ ಯೂಸ್ವಲ್ ನೀವೆಲ್ಲ ಅದನ್ನ ಎಂಜಾಯ್ ಮಾಡ್ತಾನೆ ಇದ್ರಿ. ಬಾಡಿ ಕ್ವಿಕ್ ಮೂವ್ಮೆಂಟ್ ಇತ್ತು. ಮತ್ತೆ ಏನ್ ಅಗ್ರೆಸಿವ್ನೆಸ್ ಬೇಕು ಕರಾಟೆಗೆ ಅದನ್ನ ನಾವು ಕಾಣ್ತಾ ಇದ್ವಿ. ಮತ್ತೆ ಸ್ಟಿಕ್ ಆಗ್ಬೋದು, ಬೇರೆ ವೆಪನ್ಸ್ ತಗೊಂಡು ಏನು ಫೈಟಿಂಗ್ ಮಾಡಬೇಕು ಆ ಸ್ಕಿಲ್ ಅನ್ನ ಅವ್ರು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಆಮೇಲೆ ಟೈಲ್ ಬ್ರೇಕಿಂಗ್ ಅಂತೂ ನೀವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರಿ. ಇನ್ ಹಿಂದಿ ಸಾಂಗ್ ಹಾಡಿನ ಸೆಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೆಚ್ಚಿನ ಒಂದು ಇನ್ವಾಲ್ವ್ಮೆಂಟ್ ಮತ್ತೆ ಲೈಫ್ ಅನ್ನ ಜೀವಂತಿಕೆಯನ್ನ ಅದ್ರ ತಂದ್ರೆ ಚೆನ್ನಾಗಿತ್ತು ಅಂತ ನಮಗನಿಸ್ತು. ಇನ್ನು ಅರ್ಜುನ ಬಬ್ರುವಾನ ನಾಟಕ ವೇಷಭೂಷಣ ತುಂಬಾ ಚೆನ್ನಾಗಿತ್ತು. ಡೈಲಾಗ್ ರೆಂಡರಿಂಗ್ ಅಂತೂ ನೀವೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ. ಬಬ್ರುವಾನ ಪ್ರತಿ ಬಾರಿ ಅರ್ಜುನ ಬೈದಾಗ್ಲೂ ಕೂಡ
ನಿಮಗಾಗ್ತಕ್ಕಂಥ ಸಂತೋಷ ನಿಮಗೆ ಗೊತ್ತಾಗ್ತಾ ಇತ್ತು. ಇನ್ನು ಕೊನೆಯದಲ್ಲಿ ಅರ್ಜುನ್ ಬಿಲ್ ಮುರಿದು ಹೋಯ್ತು. ಅದು ನಾಟಕದ ಭಾಗನೋ ಅಥವಾ ಮಿಸ್ಟೇಕ್ ಆಗಿ ಮುರಿತೋ ಗೊತ್ತಿಲ್ಲ. ಒಂದ್ ವೇಳೆ ಮಿಸ್ಟೇಕ್ ಆಗಿ ಮುರಿದ್ರು ಅದು ಒಂಥರ ರಿಪ್ರೆಸೆಂಟೇಷನ್ ದಟ್ ಅರ್ಜುನ ಡೈಡ್ ಅಂತ. ಸೊ ಆ ರೀತಿಯಲ್ಲೂ ಕೂಡ ಅದನ್ನ ತಗೋಬಹುದು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ಅದು ಸಾಹಿತ್ಯ ಸ್ವಲ್ಪ ಕಷ್ಟ. ಅರ್ಜುನ ಬಬ್ರುವಾನ ಡೈಲಾಗ್ ಬರ್ತಕ್ಕಂಥ ಸಾಹಿತ್ಯ ತುಂಬಾ ಕಷ್ಟವಾದಂತದ್ದು. ಅದನ್ನ ಅತ್ಯಂತ ಸ್ಪಷ್ಟವಾಗಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಗ್ರೂಪ್ ಸಾಂಗ್ ಚೆನ್ನಾಗಿ ಬಂತು. ಗ್ರೂಪ್ ಡ್ಯಾನ್ಸ್ ಅಲ್ಲಿ ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದಿರಿ. ಬಾಡಿ ಮೂವ್ಮೆಂಟ್ ವಾಸ್ ವೆರಿ ಗುಡ್. ಫೇಸಿಯಲ್ ಎಕ್ಸ್ಪ್ರೆಷನ್ ಆಗ್ಬೋದು, ಆಮೇಲೆ ಟೈಮಿಂಗ್ ಇದು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ತೋರಿಸಿದ್ರು, ಜೀವಂತಿಕೆ ತೋರಿಸಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಂದೇ ರೀತಿ ಡ್ರೆಸ್ ಕೋಡ್ ಇದ್ದಿದ್ದಕ್ಕೋಸ್ಕರ ಅದು ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತು ಅಂತ ಕೂಡ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅದರಲ್ಲಿ ಒಂದು ಜೀವಂತಿಕೆಯನ್ನ ತಂದು ಕೊಟ್ರಿ. ಇನ್ನು ಮ್ಯೂಸಿಕ್ ಫ್ಯೂಷನ್ ಆಗ್ಬೋದು, ಅದರಲ್ಲೂ ಕೂಡ ಹಲವಾರು ರೀತಿಯ ವೈಡ್ ರೇಂಜ್ ಆಫ್ ಸಾಂಗ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸಾಂಗ್ ಸೆಲೆಕ್ಷನ್ ವಾಸ್ ವೆರಿ ಗುಡ್. ಯಾರನ್ನ ಮಾಡ್ಯಾರೋ ಗೊತ್ತಿಲ್ಲ, ಬಟ್ ಸಾಂಗ್ ಸೆಲೆಕ್ಷನ್ ರೇಂಜ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ಸ್ಟ್ರೂಮೆಂಟ್ ಯಾವುದೇ ರೀತಿಯಲ್ಲಿ ಡಾಮಿನೇಟ್ ಮಾಡ್ತಾ ಇರಲಿಲ್ಲ. ಸಾಂಗ್ ಜೊತೆಗೆ ಅದು ಹೋಗ್ತಾ ಇತ್ತು. ಮತ್ತೆ ತಂದೆ ಆದಂತ ರೋಲ್ ಅನ್ನ ಅದು ಪ್ಲೇ ಮಾಡ್ತು. ಮತ್ತೆ ಮುಂದುವರೆದಂತ ಎಲ್ಲ ಡಿವೋಷನಲ್ ಸಾಂಗ್ ಆಗ್ಬೋದು, ಆರ್ಕೆಸ್ಟ್ರಾ ಆಗ್ಬೋದು, ಜಾನಪದ ಗೀತೆ, ನಾಟಕ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ವರ್ಷದ ಒಂದು ಟ್ಯಾಲೆಂಟ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಏಕೆಂದರೆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಟ್ಯಾಲೆಂಟ್ ಕೊಟ್ಟೆ ಸೃಷ್ಟಿ ಮಾಡಿರ್ತಾನೆ. ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಎಜುಕೇಶನ್ ಸಹಾಯ ಮಾಡಬೇಕು ಅಂತ ದೃಷ್ಟಿಯಲ್ಲಿ ವಿದ್ಯಾಶಾಲೆ ಕೆಲಸ ಮಾಡ್ತಾ ಇದೆ. ಮತ್ತೆ ನಿಮಗೆ ಲೈಫ್ ಲಾಂಗ್ ನೆನಪಿರ್ತಕ್ಕಂಥ ಇದು ಮಾತ್ರ. ನೀವು 20-25 ವರ್ಷ ಬಿಟ್ಟು ವಾಪಸ್ ವಿದ್ಯಾಶಾಲೆಗೆ ಬಂದ್ರೆ ನೀವೇನು ಪಾಠ ಓದಿದ್ರು ಅದ್ ನಿಮ್ಗೆ ನೆನಪಿರಲ್ಲ. ನಾನೇನು ಹಾಡು ಹಾಡಿದ್ದೆ, ನಾನೇನ್ ಡ್ಯಾನ್ಸ್ ಮಾಡಿದ್ದೆ, ನಾನೇನ್ ಡ್ರಾಯಿಂಗ್ ಮಾಡಿದ್ದೆ, ಇದು ನಿಮ್ ಮನಸ್ಸಿಗೆ ಹೆಚ್ಚು ಮುದ್ರೆ ಒತ್ತುತ್ತೆ. ಸೊ ಈ ರೀತಿಯಲ್ಲಿ ಇವತ್ತಿನ ಟ್ಯಾಲೆಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ತಮ್ಮಿಂದ ಆದಷ್ಟು ಬೆಸ್ಟ್ ಕೊಟ್ಟಿದ್ದಾರೆ. ಫ್ಯೂಚರ್ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ಸ್ವಾಮೀಜಿ. ಈಗ ನಮ್ಮ ಸಮಾಜ ವಿಜ್ಞಾನದ ಗುರುಗಳಾದ JNK ಸರ್ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. Pranams to revered Swamijis, beloved Principal TKC sir, and our beloved ex-Principal Balaji sir, respected colleagues, dear students. Talents Day is designed to allow all the students to exhibit their special interest in dancing, singing, acting, drama, etc. Talents Day, it is a special event which make it special is not only the excitement in bringing but also the great experience behind it. Yesterday, our principal sir told me to give feedback or opinion about the Talents Day. He gave me a list which contains 15 that is items of program. Start from this Prarthane to the final Bhakta Prahallada. Dear boys, Vidyashala is known for various activities. It is a chain of program throughout the year we see here. Program in our school will go according to the guidance of Swamiji's, principal, teachers. But this is one such program where full freedom were given to our students under the limited supervision or guidance from the teachers. Which means our role is very limited here. You know, today's program that was started exactly at 2:47, the Prarthane from 7 boys, and all the 7 boys are from 10th standard A section, and they came out with, it was very soothing, and the program started with a very beautiful Prarthane. All the 7 boys are from 10th standard A section. They could have incorporated the other section boys instead of being in one class, that is 10th A. Mono acting, Harsha Kadam, it was really a mind-blowing acting. Very clarity in his words we can see, a good intonation whenever it is required, and even the costume was also very good. So
mono acting was also very excellent. Flute, coming to this Tanav and team, even that was quite excellent. It was also very soothing. Coming to this karate, our Satvik Mahadeva and team, they have done a very good job and they have performed it very well and well presented, and the explanation about that karate was also very good. It was done by some 9th standard boy. Coming to this Hindi song, Ankush and team, the song which they have selected, all the songs were quite good. But some more melody is required in that song. That is what I felt. Our audience sung those songs all together. Somehow that program that came out with all your support. Coming to the next program, Arjuna and Babruwahana, that is Chirag and Kanish. The costume of those two boys were really a good one. The dialogue was flawless. Beautifully they have delivered the dialogue. It was very big dialogue, but our little ones have done justice to that program, that is for that show. Coming to this guitar, a group song, Prithviraj and team, the 8th standard boy. Guitar boys played a very well beating and it was a very good one. But we can see only one boy was singing, but the other boy with the guitar, he was not, his voice were not reaching to us. Only one boy is dominating that time. Otherwise, the program was good. Even that came out very well. Coming to the group dance, Pranav, Swaroop and team, really that is one of the most attractive thing that we have seen today. Coordination was good. Coordination was really good. Hope lot of practice that went behind for the job, that is the job what they have done today. Costume was also very good. It is, they're all in the same uniformity, can be seen there. All the song that they were selected was good. And they have utilized this stage for, at the last they sang a beautiful song in Kannada, and they have utilized this stage for their farewell song, if I think. Even that was good. Coming to this music fusion, Narendra and team, Nihal, if I'm right, okay. A Raghu Dikshit song that which they have taken, the first one, it was really a good one. It was taken a very good push in that way. All the songs which they have selected, it was good, and they was also sang it very well. A music team played a very important role there. Even they have done a very good job. Narendra especially, he was enjoying while he was singing that song. At the end, the patriotic song was, it was a mind-blowing. The whole crew enjoyed that, clapping that song. That is Vande Mataram. Coming to this devotional song, Krishna and team, very well presented, beautiful. Even they looked very good while the presenting that song. Even it was a very nice song. Coming to this orchestra, dear boys, orchestra also take a very good push in that beginning. But what I felt was, introduction could be much more better. The boy, the one who gave the information about all the song, he was very hurry up to move around to go back side of the stage. He could have stand somewhere over there. He could have in the corner of that place. He could have gave all the information connected with that song instead of coming and going. That could have been done. You can incorporate these things for the next time. The Sohan PU boy, his comparing was really a good one. Team coordination was really good in this orchestra. The last song, the tune which they have played for Pushpa, that song nailed it, I can say like this. And moving to the last one, Janapada song, Manish and team, the Mahadeva song, Sojugada Soju Mallige, really it was very soothing, and all the boys were, it is very synchronizing to the beats. And what I felt was, if Mahadeva photo would have been there, it was placed somewhere on the stage, that would have been enriched the show. So this is the small suggestion to that. Next, coming to the last one, that which we all have witnessed, that is drama, Bhakta Prahalada, keeping big dialogues
present it, it is not a very easy task, dear boys. But our boys rendered it very well. Instead of what I can say, the plastic chair which they have placed there, they would have used some other chair which we always used to do for drama and other college day function. They would have kept that chair for that. Instead of pulling and pushing that plastic chair, you would have placed in one side. Overall, the drama that came out very well, and all the boys have done a very good job today connected with this Talents Day. And I wish you all the very best for all the boys who have taken active participation in this Talents Day. And I wish you all the very best for upcoming programs in our school. Thank you all, boys.